ಎಲ್ರಿಗೂ ಜೈ ಭೀಮ್. ಕಲಬುರಗಿ ನಗರದಲ್ಲಿ ಇವತ್ತು ಎಲ್ಲ ದಲಿತ ಪರ ಸಂಘಟನೆಗಳ ಪರವಾಗಿ ಏನು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿ ತಂದಿರುವಂತಹ ಒಳ ಮೀಸಲಾತಿಯಲ್ಲಿನ ABC ಕ್ಯಾಟಗರೈಸೇಷನ್ ಮಾಡಿರ್ತಕ್ಕಂತಹ ಏನು ನಿಯಮ ಇದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಬಲಗೈ ಸಮುದಾಯದ ಒತ್ತಾಯ ಏನಂದರೆ ABC ಕ್ಯಾಟಗರೈಸೇಷನ್ ಮಾಡಿರ್ತಕ್ಕಂತಹ ಅನ್ಯಾಯ ಏನಿದೆ ಅದನ್ನು ತಾವು ಕೂಡಲೇ ಏನದ ಅಂದರೆ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಏನದ ಅಂದರೆ ಇಡೀ ರಾಜ್ಯದಾದ್ಯಂತ ಈ ಹೋರಾಟ ಏನದ ಅಂದರೆ ಮುಂದುವರಿಸಬೇಕಾಗುತ್ತೆ. ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಇನ್ನೂ ಉಗ್ರ ಸ್ವರೂಪಕ್ಕೆ ಹೋಗಬಾರದು ಅನ್ನೋಂಗಿದ್ರೆ ರಾಜ್ಯ ಸರ್ಕಾರ ಕೂಡಲೇ ಏನದಂದ್ರೆ ಎಚ್ಚೆತ್ಕೊಂಡು ಈ ABC ಕ್ಯಾಟಗರೈಸೇಷನ್ ಅಡಿನಲ್ಲಿ ಗೊಂದಲ ಉಂಟಾಗಿರ್ತಕ್ಕಂತಹ ಮೀಸಲಾತಿಯ ನಿಯಮವನ್ನ ಸರಿಪಡಿಸಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದ್ರ ಜೊತೆನಲ್ಲಿ ಈಗಾಗಲೇ ಅಣ್ಣವ್ರು ಹೇಳ್ದಂಗೆ ಏನು ಬಲಗೈ ಸಮುದಾಯದ ಶಾಸಕರಿದ್ದೀರಿ 13 ಜನ, ನೀವೆಲ್ಲರೂ ಕೂಡ ಏನದಂದ್ರೆ ಇದ್ರ ವಿರುದ್ಧವಾಗಿ ಏನದಂದ್ರೆ ಧ್ವನಿ ಎತ್ತಲೇಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಏನು ಮಂತ್ರಿಗಳಿದ್ದಾರೆ, ದಯವಿಟ್ಟು ನಿಮ್ಗೆ ನೆನಪಿರಲಿ, ಮಾನ್ಯ ರಾಜ್ಯ ಸರ್ಕಾರದ ಮಂತ್ರಿಗಳೇ, ನಿಮ್ಮ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿರಬೇಕು, ನಿಮ್ಮ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟು MLA ಮಾಡಿರಬೇಕು. ಆದರೆ ನೀವು ಮಂತ್ರಿ ಆಗಿರೋದು ಮಾತ್ರ ಏನಂದ್ರೆ ಸಮುದಾಯದ ಕೋಟಾದಲ್ಲಿ ಅನ್ನೋದನ್ನ ಮರಿಬಾರ್ದು. ನೀವು ಈ ಸಮುದಾಯದಲ್ಲಿ ಹುಟ್ಟಿದ್ದೀರಿ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ಮಂತ್ರಿ ಸ್ಥಾನ ಸಿಕ್ಕಿದೆ. ದಯವಿಟ್ಟು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೇನಂದ್ರೆ ಸರ್ಕಾರದ ವಿರುದ್ಧ ತಾವು ಧ್ವನಿ ಎತ್ತಬೇಕಾಗಿದೆ. ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಮನವಿ ಏನಂದ್ರೆ, ಕೇವಲ ಕಲಬುರಗಿ ಜಿಲ್ಲೆನಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅಷ್ಟೇ ನಮ್ಮ ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಗೆದ್ದಿರೋದಕ್ಕೂ ಕೂಡ ಇದೇ ಸಮುದಾಯದ ಓಟುಗಳ ಕಾರಣ. ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಗೆದ್ದೋದಕ್ಕೂ ಇದೇ ಸಮುದಾಯದ ಓಟುಗಳ ಕಾರಣ. ಮಾನ್ಯ BR ಪಾಟೀಲ್ ಅವ್ರು ಗೆದ್ದೋದಕ್ಕೂ ಇದೇ ಸಮುದಾಯದ ಓಟ್ ಕಾರಣ. 300 ಓಟ್ ಇರುವಂತಹ ಅಜಯ್ ಸಿಂಗ್ ಅವ್ರನ್ನು ಕೂಡ ಜೇವರ್ಗಿನಿಂದ ಗೆದ್ದು ಶಾಸಕರ KKRDB ಅಧ್ಯಕ್ಷರಾಗ್ಯಾರಂದ್ರೆ ಅದಕ್ಕೆ ಕಾರಣನೇ ನಮ್ಮ ಸಮುದಾಯಗಳ ಓಟು. ನೀವು ನಿಮ್ಮ ವೋಟರ್ಸ್ಗೆ ಏನಾದ್ರೂ ನ್ಯಾಯ ಕೊಡಬೇಕಾಯ್ತು ಅಂದ್ರೆ ನೀವೆಲ್ಲ MLAಗಳು, ನೀವೆಲ್ಲ ಮಂತ್ರಿಗಳು ಏನದ ಅಂದ್ರೆ ಈ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸೋ ಮೂಲಕ ಇತರೆ ABC ಸಮುದಾಯ ವರ್ಗಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ತಾವೇನಂದ್ರೆ ಧ್ವನಿ ಎತ್ತಬೇಕಾಗಿದೆ. ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ಎ ವರ್ಗದಲ್ಲಿ ಬರ್ತಕ್ಕಂಥ ಸಮುದಾಯಗಳಿಗೂ C ಸಮುದಾಯದಲ್ಲಿ ಬರ್ತಕ್ಕಂಥ ವರ್ಗದವರಿಗೂ ಕೂಡ ತಾವು ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಏನದಂದ್ರೆ ನಿಯಮ ಜಾರಿ ಮಾಡಬೇಕು. ಇಲ್ಲವಾದಲ್ಲಿ ಈ ಎಲ್ಲಾ ಶಾಸಕರ ವಿರುದ್ಧ ನಾವೇನಂದ್ರೆ ಉಗ್ರವಾದ ಹೋರಾಟವನ್ನ ಕೈಗೆತ್ತಿಕೊಳ್ತೀವಿ. ಮುಂದಾಗ್ತಕ್ಕಂಥ ಅನಾಹುತಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಅನ್ನುವ ಎಚ್ಚರಿಕೆಯನ್ನ ಇವತ್ತು ಈ ಮಾಧ್ಯಮದ ಮೂಲಕ ತಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಡಾಕ್ಟರ್ ಅನಿಲ್ ಟೆಂಗ್ಳಿ ಅಂತೇಳಿ ಅತಿಥಿ ಉಪನ್ಯಾಸಕರು, ಗುಲ್ಬರ್ಗ ವಿಷಯದಲ್ಲಿ.